ಅಡಗ್ಲಜ್ಜಿ ಆಗ್ಬಿಟ್ಟಿದ್ದಾಳೆ. ಪಿಂಕ್ ಪಿಂಕ್. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ಗೊತ್ತಾ ಗೈಸ್, ಇವತ್ತು ಬಂದ್ಬಿಟ್ಟು ಬೆಳಗಿನ ಜಾವನೇ ನಾವು 3 ಗಂಟೆಗೆ ಎದ್ಬಿಟ್ಟು ಬೆಂಗಳೂರಿಗೆ ಗುರುಪ್ರವೇಶಕ್ಕೆ ಹೋಗ್ತಾಯಿದ್ವಿ. ಪವಿ ನಾವು ಹೋಗ್ತಾಯಿದ್ವಿ. 3 ಗಂಟೆಗೆ ಎದ್ದೋಗಿ ಇವತ್ತೇ ಗುರುಪ್ರವೇಶ ಮುಗಿಸ್ಕೊಂಡು ಬೆಂಗಳೂರಲ್ಲಿ ನಮ್ದು ಏನೇನಿದೆ ಶಾಪಿಂಗ್ ಎಲ್ಲ ಮಾಡಿಕೊಂಡು ಮತ್ತೆ ಸಂಜೆ ರಿಟರ್ನ್ ಟ್ರೈನಿಗೆ ಬರಬೇಕು. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಪವಿತ್ರ ಪಿಂಕ್ ಪಿಂಕ್. 4:15 ನೋಡಿ ಗೈಸ್, ಎಂಥ ಜನಗಳು ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಅಂದರೆ 2 ಸೀಟ್ ಮಧ್ಯದಲ್ಲಿ ಚೀಲ ಹಾಕ್ಕೊಂಡು ಮಲಗಿದ್ದಾರೆ. ಎಷ್ಟು ಬ್ರಿಲಿಯಂಟ್ ಅಲ್ವಾ. ನಾವು ಟ್ರೈನ್ ಇಳಿದ್ಬಿಟ್ಟು ಯಶವಂತಪುರದಲ್ಲಿ ಮೆಟ್ರೋಗೆ ಹೋಗೋಣ ಅಂತ ಅಂದ್ಬಿಟ್ಟು ಟಿಕೆಟ್ ತೊಗೊಳಕ್ಕೆ ಹೋದು. ಅಲ್ಲಿ ನೋಡಿದ್ರೆ ಎಷ್ಟೊತ್ತು ಲೈನಲ್ಲಿ ನಿಂತ್ಕೊಂಡು ಆಮೇಲೆ ಟಿಕೆಟ್ ಕೇಳೋಕ್ಕೆ ಹೋದರೆ ಮೆಟ್ರೋನೇ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಬಸ್ ಹಿಡಿದು ಅಲ್ಲಿಂದ ಮನೆಗೆ ಬಂದರೆ ನಮ್ಮ ಆಂಟಿ ಒಂದು ಟ್ರಿಪ್ ಗುರುಪ್ರವೇಶ ಮುಗಿಸ್ಕೊಂಡು ಬಂದು ನಿಂತಿದ್ರು. ನಾವು ಮನೆಯೊಳಗೆ ಹೋಗಿ ತಿಂಡಿ ಎಲ್ಲ ಮುಗಿಸ್ಬಿಟ್ಟು ನೆಕ್ಸ್ಟ್ ಕೆಲಸ ಶುರು ಮಾಡಿದ್ವು. ಎದ್ದು ಬಾರಪ್ಪ ಅಂದ್ರೆ ಎದ್ದು ಬರ್ತಾ ಇಲ್ಲ ಪಾಪ. ಕತ್ಲಲ್ಲಿ ಕೂತ್ಕೊಂಡ್ಬಿಟ್ಟವನಿ, ಕತ್ಲಲ್ಲಿ ಕಾಣಿಸಲ್ಲ. ಇವಾಗ ಹೋಗ್ತಾ ಇದ್ವಿ. ನಮ್ಮ ಪವಿ ಬರ್ರಿ 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 ಅಂತ ಕೈಕೊಂಡು ನಿಂತಿದ್ದಾಳೆ. ನೋಡಿ ಹೊಡ್ಸೋದೇ ಆಯ್ತಂತೆ. 1 ಅವರಿಂದ ಹೊಡಿಸ್ತಾ ಇದ್ದೀವಿ. ನಾವು ಹೊರಟಿದ್ದು ಗುರುಪ್ರವೇಶಕ್ಕಲ್ಲ, ಆದರೆ ಶಾಪಿಂಗ್ ಮಾಡೋಕ್ಕೆ. ಬೆಂಗಳೂರಿಗೆ ಹೋದರೆ ಒಂದು ಸತಿನಾರ ಶಾಪಿಂಗ್ ಮಾಡಬೇಕು. ನೋಡಿ, ನನ್ನ ಮಕ್ಳಿಗೆ ಆಟ ಸಾಮಾನು ತೊಗೊಂಬತ್ತಿದ್ದೀನಿ, ಅದು ಬೆಂಗಳೂರಿಂದ. ನಾವೇನಾರು ಗಿಫ್ಟ್ ತೊಗೊಳೋಣ ಅಂತ ಹೋದು ಯಾವುದೂ ನಮಗೆ ಇಷ್ಟ ಆಗಿರೋ ಸಿಗಲಿಲ್ಲ. ಟೈಮ್ ಬೇರೆ ಕಡಿಮೆ ಇತ್ತು, ನಾವು ರಿಟರ್ನ್ ಟ್ರೈನಿಗೆ ಬೇರೆ ಹೋಗಬೇಕಾಯಿತು. ಹಂಗಾಗಿ ಯಾವುದೋ ಏನು ಸಿಕ್ಕಿರುತ್ತೋ ಅದೆಲ್ಲ ತೊಗೊಂಡು ನೋಡಲ್ಲ ಅವಳು ಎಷ್ಟು ತೊಗೊಂಡಿದ್ದಾಳೆ ನಮ್ಮ ಪವಿ. ಅಷ್ಟರಲ್ಲಿ ನಾನು ರೆಡಿಯಾಗಿ ಈ ಥರ ರೆಡಿಯಾಗಿದ್ದೆ. ನಾವೆಲ್ಲರೂ ಕೂಡ ರೆಡಿ ಆಗಿಬಿಟ್ಟು ಆಟೋಗೆ ಬಂದು ಸ್ಟ್ಯಾಂಡ್ ಹತ್ರ ಆಟೋ ಹುಡುಕ್ತಾ ಇದ್ದು. ಈಗ ಆಟೋ ಬರ್ತಿದ್ದಂಗೆ ಆಟೋ ಇಟ್ಕೊಂಡು ಶಿಸ್ತಾಗಿ ಹೊರಡಬೇಕು. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಆಟೋ ಬಂತು ಅಂತ ಆಟೋ ಹತ್ತಿದ್ರೆ ಆಟೋದವ್ರು ಬೇರೆ ಇದು ಏನು ಹಾಕ್ಸ್ತಾ ಇದ್ದಾರೆ, ಗ್ಯಾಸು ಪೆಟ್ರೋಲು ಡೀಸಲು ನನಗೇನು ಗೊತ್ತಿಲ್ಲ, ಇದನ್ನ ಹಾಕ್ಸ್ಕೊಂಡು ನಮಗೆ ಬೇರೆ ಲೇಟಾಗಿತ್ತು. ಹೊರಟು 3 ಜನನೂ ಆಟೋದಲ್ಲಿ ಹೊರಟು ಇನ್ನಿಬ್ಬರು ಗಾಡೀಲಿ ಹೋಗಿ. ನಮ್ಮ 3 ಜನದಲ್ಲಿ 3 ಜನ ಸ್ಯಾರಿ ಉಟ್ಕೊಂಡಿದ್ವಿ. 3 ಜನದಲ್ಲೂ ಯಾರು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಕಮೆಂಟ್ ಮಾಡಿ. ನಾವು ಇಬ್ಬರು ಸೀರೆ ಉಟ್ಕೊಂಡಿದ್ದಕ್ಕೆ ನಮ್ಮ ರಕ್ಷಿತನೂ ನಾನು ಉಟ್ಕೊತೀನಿ ಅಂತ ಅವಳು ಉಟ್ಕೊಂಡ್ಳು. 3 ಜನನೂ ಸೀರೆ ಉಟ್ಕೊಂಡಿದ್ವಿ. ಹೊರಟು ನಮ್ಮ ಚಿಕ್ಕಪ್ಪ ಸ್ವಲ್ಪ ಹಂಗೆ ಬೈತಾ ಐತೆ ಮಗುಂಗೆ. ಗುರುಪ್ರವೇಶ ಮನೆಗೆ ಬಂದಾಯಿತು. ಮನೆಯೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಫಸ್ಟ್ ಟೈಮ್ ನಾನೆಲ್ಲ ವೀಡಿಯೋ ಮಾಡ್ತಿರೋದಕ್ಕೆ ಏನು ಅಂದ್ಕೊಂತಾರೋ ಅಂತ ಮಾಡಲಿಲ್ಲ. ಇವಳು ಅವ್ರ ಮಗಳು ರೆಡಿಯಾಗಿರೋಳು, ಕೆಳಗಡೆ ಇರೋಳು ಇನ್ನೊಬ್ಬಳು ದೊಡ್ಡೋಳವಳು. ಬೆಂಗಳೂರಲ್ಲಿ ಈ ಥರ ಜಾಗ ಸಿಗೋದು ಕಡಿಮೆನೇ, ಆದರೆ ಇವರು ತುಂಬ ಕಷ್ಟಪಟ್ಟು ವ್ಯಾಪಾರ ಮಾಡಿಕೊಂಡು ಇಷ್ಟು ಚೆನ್ನಾಗಿ ಮನೆ ಕಟ್ಟಿದ್ದಾರೆ ಬೆಂಗಳೂರಲ್ಲಿ. ಅದು 2 ಫ್ಲೋರ್ ಮನೆ ಅಂದರೆ ಅದು ಗ್ರೇಟು. ತುಂಬ ಖುಷಿಯಾಯಿತು ಅವ್ರ ಮನೆ ನೋಡಿದಾಗ, ತುಂಬ ಇಷ್ಟ ಆಯಿತು. ಅವ್ರು ನೋಡಿ ಅವ್ರಿಗೆ ಎಷ್ಟು ಖುಷಿಯಾಗಿರುತ್ತೆ ಅಂತ ತುಂಬ ಇಷ್ಟ ಆಯಿತು. ಅದಾದಮೇಲೆ ಮಾಮೂಲಿ ಎಲ್ಲ ಊಟ ಅಂದರೆ ಫೇವ್ರೆಟ್ಟು ನಮಗೆ. ಅದರಲ್ಲಿ ಫಂಕ್ಷನ್ ಊಟ ಅಂದರೆ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಗೈಸ್. ನೋಡಿ ಗೈಸ್, ಅವಳು ಅಡಗ್ಲಜ್ಜಿ ಆಗಿಬಿಟ್ಟಿದ್ದಾಳೆ. ಲೇಟ್ ಆಗಿದೆ ಟ್ರೈನಿಗೆ, ಎಷ್ಟು ನಿಧಾನಕ್ಕೆ ಬರ್ತಾ ಇದ್ದಾಳೆ ನೋಡಿ ಪವಿ. ಎಷ್ಟು ಲೇಟ್ ಆಗಿ ಟ್ರೈನಿಗೆ ಟೈಮ್ ಆಗೈತೆ, ಎಷ್ಟು ಲೇಟಾಗಿ ಬರ್ತಾ ಇದ್ದಲ್ಲ ಪವಿತ್ರ. ಏನು ಮಾಡೋದು, ನಾವು ಸೀರೆ ಉಟ್ಕೊಂಡ್ಬಿಟ್ಟು ಈ ಪೊಸಿಷನ್ನಿಗೆ ಆಗ್ಬಿಟ್ಟಿದ್ದೀವಿ. ತಿಂದಿರೋದು ಬೇರೆ. ಅವಳು ಅಡುಗ್ಲಜ್ಜಿ. ದೊಡ್ಡಪ್ಪ ಇದ್ರೆ ಕನ್ಫರ್ಮ್ ಅದು ಅಳೋದು. ಚಲೋ ಬಾರೋ ನನ್ನ ಬ್ಲಾಗಲ್ಲಿ ನೀನು ಇಲ್ಲೋಡು ಬರ್ತಾ ಇದೆಯಾ. ಟ್ರೈನಿಗೆ ಟೈಮ್ ಆಗಿಬಿಟ್ಟಿತ್ತು, ಟೈಮೇ ಇರಲಿಲ್ಲ. ಆದರೂ ಒಂದೇ ಉಸಿರಿಗೆ ಓಡೋಗ್ಬಿಟ್ಟು ರಿಸರ್ವೇಷನ್ ಬೋಗಿಗೆ ಹತ್ತಿ ಪರದಾಡಿದ್ದು. ನಾವು ನಿಂತಿದ್ದೀವಿ. ಇದೊಂದು ಕರಡಿ ಮರಿ ಬೆಂಗಳೂರಿಂದ ಕರ್ಕೊಂಡು ಹೋಗ್ತಾ ಇದ್ದೀವಿ. ಕರಡಿ ಮರಿ ವಾಯ್ಸ್ ಕೇಳಿಸಲ್ಲ. ಟಿ ಬೆರೆಸ್ಕೊಂಬರ್ತಾ ಇದ್ದಾರೆ. ನಾವು ಕೂಲಾಗಿ ಸಮೋಸ ತಿಂತಾ ಇದ್ದೀವಿ.
ಬರ್ಲಿ. ಅದು ಮರಿ ಕರಡಿ ಕೇಳ್ತು ಅಂತ ಕೊಡಿಸ್ತು ನೋಡಿ ಹೆಂಗ್ ತಿನ್ನೋದು ಕರಡಿ ಮರಿ. ಇದ್ಯಾವ ಸ್ಟೇಷನು? ಚಿಕ್ಕಬಳ್ಳೂರದಲ್ಲಿ ಸ್ಟಾಪ್ ಐತಾ? ಹಂಗಂದಿದ್ದು ಚಿಕ್ಕಬಳ್ಳೂರಕ್ಕೆ ಬರ್ಬೋದಿತ್ತಲ್ಲ. ಕುರೆ ಚಿಪ್ಸು ಎಲ್ಲ ಅಲ್ಲಿತ್ತು. ನಿಂತು ನಿಂತು 2 ಅವರಿಂದ ಸಾಕಾಗೋಯ್ತು. ಕೆಳಗಡೆ ಕೂತ್ಕೊಳ್ಳೋಣ ಅಂದರೆ ಮಳೆ ಗೊಚ್ಚೆ, ಕೂರೋಕ್ಕೂ ಜಾಗ ಇರಲಿಲ್ಲ. ನಾವು ಇಷ್ಟಿಷ್ಟಾಗಲ ಮನೆಯಿಂದ ಏನಾರ ತಂದಿರೋ ಪೇಪರ್ನ ಕವರ್ನ ಅರ್ದು ಕೆಳಗೆ ಹಾಕೊಂಡು ಕೂತಿದ್ದು. ಮೊಸರನ್ನ ಹೆಂಗಪ್ಪ ಒಗ್ಗರಣೆ ಹಾಕೊಟ್ಟಿದ್ದೆ ಮಕ್ಕಳಿಗೆ? ಅಕ್ಕ ನಿನ್ ಮೊಸರು ಹೆಂಗಿತ್ತು ಹೇಳಕ್ಕ ಫಸ್ಟ್. ಅಲ್ಲ ಅಲ್ಲ ಅದು ಹೆಂಗಾರ ಇರಲಿ, ಒಗ್ಗರಣೆಗೆ ಏನೇನು ಹಾಕಿದ್ದಪ್ಪ? ಏನೇನ್ ಹಾಕಿದ್ದೆ ಅಂತ ಹೇಳ್ತೀನಿ ಬಾ ಇಲ್ಲಿ. ಹೇಳು. ಕೊತ್ತಂಬರಿ, ಹಾಂ ಹಸಿಮೆಣಸಿನ್ಕಾಯಿ, ಹಾಂ ಒಂದು ಈರುಳ್ಳಿ, ಹಾಂ ಕರ್ಬೇವಿನ ಸೊಪ್ಪು, ಹಾಂ ಕಡಲೆ ಬೀಜ, ಹಾಂ ಕಡಲೆಬೇಳೆ. ಹಾಂ ಕಡಲೆ ಬೀಜ ಮೊಸರನ್ನಕ್ಕೆ ಒಗ್ಗರಣೆ ಹಾಕ್ತಾರಾ? ಸರಿ ಆಯ್ತು. ಕಡಲೆಬೇಳೆ, ಹಾಂ ಸರಿ ಆಯ್ತು. ಆಮೇಲೆ ಕಡಲೆಬೇಳೆ ಲಾಸ್ಟಿಗೆ ದ್ರಾಕ್ಷಿ ಇತ್ತಲ್ಲ ಅದು ಮೇಲ್ಗಡೆ ಫ್ಲೇವರಿಗೆ ಉದುರಿಸ್ಕೊಟ್ಟು ಕಳ್ಸಿ. ಯಾವ ಒಣ ದ್ರಾಕ್ಷಿ? ಆಮೇಲೆ ಅಷ್ಟೇ ಅಷ್ಟೇ, ಇನ್ನೇನು ಹಾಕಿರ್ಲಿಲ್ವಾ? ಅರ್ಶಿನ ಹಾಕಿರ್ಲಿಲ್ವಾ? ಅರ್ಶಿನ ಹಾಕಿದ್ದೆ ಒಂದ್ ಸ್ವಲ್ಪ. ಯಾವನೋ ಮೊಸರನ್ನಕ್ಕೆ ಅರ್ಶಿನ ಹಾಕ್ತಾರೆ? ಕೆಮ್ಮು ಅಂದಲ್ಲ ಅದಕ್ಕೆ ಹಾಕೊಟ್ಟಿದ್ದೆ ಕಣೆ. ಕೆಮ್ಮು ಅಂತ ಮೊಸರನ್ನಕ್ಕೆ ಅರ್ಶಿನ ಹಾಕಿದ್ರೆ ಆ ಮಕ್ಕಳು ಒಂದು ತುತ್ತು ತಿಂದಿಲ್ಲ. 2 ಬಾಕ್ಸಲ್ಲೂ ನೀನು ಹೆಂಗೆ ತುಂಬ ಕಳಿಸಿದ್ದೆ ಹಂಗೆ ಐತೆ. ಗೊತ್ತು ಗೈಸ್, ನಾನು ಗುರುಪ್ರವೇಶಕ್ಕೆ ಹೋಗ್ತೀನಿ, ಮಕ್ಕಳು ನೋಡ್ಕೊಳ್ಳೋ ಅಂತ ಒಂದಿನ ಬಿಟ್ಟು ಹೋದರೆ ಆ ಮಕ್ಳಿಗೆ ಅರಶಿನ ಪುಡಿ ಹಾಕಿ ಮೊಸರನ್ನ ಮಾಡಿಕೊಟ್ಟು ಅವರು ಉಪವಾಸ ಕೆಡವಿದ್ದಾನೆ ನನ್ನ ತಮ್ಮ. ಇವತ್ತಿನ ವಿಡಿಯೋ ಇಷ್ಟೇ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋಗಾಗಿ ವೆಯ್ಟ್ ಮಾಡ್ತಾಯಿರಿ. ಪ್ಲೀಸ್ ವಾಚ್ ಮಾಡಿ.